ನಿರಂಜನ್ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಅಲ್ಲ, ನಮ್ಮ ಪಕ್ಷದ ಮುಖಂಡರು. ಏನಂದ್ರೆ ಜನಕ್ಕೆ ಎಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ. ಬುಧವಾರ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ ಶೆಟ್ಟಿ ಸುದ್ದಿಗೋಷ್ಠಿ ನಡೆಸಿ, ನಿರಂಜನ್ ಅವರು ನಮ್ಮ ಪಕ್ಷದ ಮುಖಂಡರೇ ಹೊರತು ನಮ್ಮ ಪಕ್ಷದ ಅಭ್ಯರ್ಥಿ ಅಲ್ಲ. ಹಾಗಾಗಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಮತ್ತು ಎಸ್ಎಲ್ ಭೋಜೇಗೌಡ ಸೇರಿದಂತೆ ಮೈತ್ರಿಕೂಟದ ಎಲ್ಲಾ ಅಭ್ಯರ್ಥಿಗಳಿಗೆ ಸಹಕಾರಿ ಮತದಾರರು ಮತ ನೀಡಬೇಕು ಎಂದು ಮನವಿ ಮಾಡಿದ್ರು. ಜನವರಿ 17ರಂದು ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆಯಲಿದ್ದು, ಈಗಾಗಲೇ 8 ಮಂದಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಡೂರು ತಾಲೂಕಿನ ಸಹಕಾರ ಕ್ಷೇತ್ರದಿಂದ ಬೆಳ್ಳಿ ಪ್ರಕಾಶ್ ಮತ್ತು ಬಸವರಾಜಪ್ಪ, ತರೀಕೆರೆಯಲ್ಲಿ ಮಾಜಿ ಶಾಸಕ ಸುರೇಶ್, ಕೆಆರ್ ಆನಂದಪ್ಪ, ಮೂಡಿಗೆರೆಯಲ್ಲಿ ಹಳಸೆ ಶಿವಣ್ಣ, ಎನ್ಆರ್ಪುರ ಕ್ಷೇತ್ರದಿಂದ ಕೆಸಿ ಜೈಪಾಲ್, ಹಾಲು ಉತ್ಪಾದಕರ ಸಹಕಾರ ಕ್ಷೇತ್ರದಿಂದ ಎಸ್ಎಲ್ ಧರ್ಮೇಗೌಡರ ಪುತ್ರ ಎಸ್ಡಿ ಸೋನಾಲ್, ದಿನೇಶ್ ಹೆಗಡೆ ಸೇರಿ ಒಟ್ಟು 8 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು. ಇನ್ನುಳಿದ 5 ಸ್ಥಾನದಲ್ಲಿ ಚುನಾವಣೆ ನಡೆಯಲಿದ್ದು, ಅಲ್ಲಿಯೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳನ್ನೇ ಗೆಲ್ಲಿಸಬೇಕೆಂದು ಸಹಕಾರಿ ಕ್ಷೇತ್ರದ ಡೆಲಿಗೇಟ್ಸ್ ಬಳಿ ಮನವಿ ಮಾಡಿದ್ರು. ತಮ್ಮೆಲ್ಲರಿಗೂ ಗೊತ್ತಿದೆ, 17ನೇ ತಾರೀಕು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ನ ಚುನಾವಣೆ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ಅಭ್ಯರ್ಥಿಗಳು ಸಹಕಾರಿ ರಂಗದಲ್ಲಿ ಈಗಾಗಲೇ ತಾವು ಕೇಳಿದಿರಿ, ಹೇಳಿ ನಮಗೂ ಮಾರ್ಗದರ್ಶನವನ್ನು ನೀವು ಮಾಡಿದಿರಿ. ಸಹಕಾರಿ ರಂಗಕ್ಕೆ ರಾಜಕೀಯ ಯಾಕೆ ಅಂತೇಳಿ. ಆದರೆ ಸಹಕಾರಿ ರಂಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲರೂ ರಾಜಕೀಯ ರಂಗದಲ್ಲಿ ಇರ್ತಕ್ಕಂಥವ್ರು ಸಹಕಾರಿ ರಂಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಾವು ಇನ್ನಷ್ಟು ಜನರ ಹತ್ರ ಹೋಗೋಕ್ಕಾಗತ್ತೆ. ಜನರ ಸಂಪರ್ಕವನ್ನು ಸಹಕಾರಿ ರಂಗದಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಧುರೀಣರು ಇಟ್ಕೊಂಡಿರೋದ್ರಿಂದ ಸಹಕಾರಿ ರಂಗದಲ್ಲಿ ಈ ಬಾರಿ ಸಹಕಾರಿ ರಂಗದ ಚುನಾವಣೆ ಅಂತಾದರೂ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ನಾಯಕರುಗಳು, ನಮ್ಮ ಕಾರ್ಯಕರ್ತರುಗಳು ಈ ಬಾರಿ ನಾವು ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ಅದರಲ್ಲಿ ತಮ್ಮ ಗಮನಕ್ಕೆ ಈಗಾಗಲೇ ಬಂದಿದೆ. ನಾವು ಭಾರತೀಯ ಜನತಾ ಪಾರ್ಟಿಯ 7 ಸದಸ್ಯರು ಇವತ್ತು ನಾವು ಅವಿರೋಧ ಆಯ್ಕೆ ಆಗಿದ್ದೀವಿ. ನಾವು ಅದರಲ್ಲಿ ವಿಶೇಷವಾಗಿ ತರೀಕೆರೆಯಲ್ಲಿ ಮಾಜಿ ಶಾಸಕರು, ಹಾಲಿ ವಿಧಾನ ಸಭೆಯ ಹಾಲಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ DS ಸುರೇಶ್ ಅವರು, ಹಾಗೆ ನಮ್ಮ KR ಆನಂದಪ್ಪನವರು ತರೀಕೆರೆ ಕ್ಷೇತ್ರದಿಂದ ಅವಿರೋಧ ಆಯ್ಕೆಯಾಗಿದ್ದಾರೆ. ಕಡೂರು ಕ್ಷೇತ್ರದಿಂದ ನಮ್ಮ ಮಾಜಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಶಾಸಕರು, ಮಾಜಿ ಶಾಸಕರಾಗಿರ್ತಕ್ಕಂಥ ಬೆಳ್ಳಿ ಪ್ರಕಾಶ್ ಅವ್ರ ಜೊತೆ ಬಸವರಾಜಪ್ಪ ಅವರು ಕಡೂರು ಕ್ಷೇತ್ರದಿಂದ 2 ಕ್ಷೇತ್ರವು ಅವಿರೋಧ ಆಯ್ಕೆಯಾಗಿದೆ. ಹಾಗೆ ಹಳಸೆ ಶಿವಣ್ಣ ಅವರು ಮೂಡಿಗೆರೆ ಕ್ಷೇತ್ರದಿಂದ ಬರ್ತಕ್ಕಂಥ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ಹಳಸೆ ಶಿವಣ್ಣ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಲ್ಲಿ ಮಿಲ್ಕ್ ಯೂನಿಯನ್ಗೆ ನಮ್ಮ ಏನು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು, ಮೈತ್ರಿಕೂಟಕ್ಕೆ ನಾವು ಎಷ್ಟು ಸ್ಥಾನವನ್ನು ಬಿಟ್ಕೊಡ್ಬೇಕು ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾ ಕೋರ್ ಕಮಿಟಿಯಲ್ಲಿ, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕೋರ್ ಕಮಿಟಿಯಲ್ಲಿ ನಿರ್ಣಯ ಆದಂತೆ 2 ಕ್ಷೇತ್ರವನ್ನು ನಾವು ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ಆಗಿತ್ತು. ಆ 2 ಕ್ಷೇತ್ರವನ್ನು ನೀವು ಯಾವುದು ಕೇಳ್ತೀರಿ ಆ ಕ್ಷೇತ್ರ ಅಂತಂದಂಥ ಸಂದರ್ಭದಲ್ಲಿ ಅವರು ಒಂದು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಸಹಕಾರಿ ಕೃಷಿ ಪತ್ತಿನ ಒಂದು ಸ್ಥಾನವನ್ನು, ಜೊತೆಯಲ್ಲಿ ಹಾಸನದ ಹಾಲು ಒಕ್ಕೂಟದ ಒಂದು ಡೈರಿಯಲ್ಲಿ ಏನು ನಾವು ಒಂದು ಸದಸ್ಯರನ್ನ ಇಲ್ಲಿಂದ ಡಿಸಿ ಬ್ಯಾಂಕ್ ತಗೊಳ್ತೀವಿ, ಅವರ 2 ಸ್ಥಾನವನ್ನು ಅವರು ಕೇಳಿದರು. ಅವರ ಪಕ್ಷದ ನಿರ್ಣಯದಂತೆ ಭೋಜೇಗೌಡರು ಮತ್ತು ಸನ್ಮಾನ್ಯ ಧರ್ಮೇಗೌಡರ ಮಗ ಸೋನಾಲ್ ಗೌಡ್ರವರು ಅದರಲ್ಲಿ ಸ್ಪರ್ಧೆ ಮಾಡಿದರು. ಅದರಲ್ಲಿ ಸೋನಾಲ್ ಗೌಡರು ಅವಿರೋಧ ಆಯ್ಕೆ ಆಗಿದ್ದಾರೆ. ಆಯ್ಕೆ ಆಗಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಎನ್ಆರ್ಪುರದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿ ಜೈಪಾಲ್ ಅಲ್ಲಿಂದ ಅವಿರೋಧ ಆಯ್ಕೆ ಆಗಿದ್ದಾರೆ. ಇದಿಷ್ಟು 7 ಸ್ಥಾನವನ್ನು ನಾವು 13ರಲ್ಲಿ 7 ಸ್ಥಾನವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಅವಿರೋಧ ಆಯ್ಕೆ ಆಗಿದೆ. 1 ಸ್ಥಾನ ಶೃಂಗೇರಿಯಲ್ಲಿ 3 ಇತ್ತು, ಭಾರತೀಯ ಜನತಾ ಪಾರ್ಟಿಗೂ 3 ಇತ್ತು, ಕಾಂಗ್ರೆಸ್ಗೂ 3 ಸ್ಥಾನ ಇತ್ತು. ಅಂಥ ಸಂದರ್ಭದಲ್ಲಿ ಸೊಸೈಟಿಯಲ್ಲಿ ಬಂದಂಥ ಡೆಲಿಗೇಟ್ಸ್ಗಳು ಅದನ್ನು ಕೂತು ಒಂದು ಯೋಚನೆ ಮಾಡಿ ಲಾಟ್ರಿ ಮಾಡುವ ಮುಖಾಂತರ ಅದು ಲಾಟ್ರಿಯಲ್ಲಿ ದಿನೇಶ್ ಹೆಗಡೆ ಅಂತೇಳಿ ಕಾಂಗ್ರೆಸ್ ಮುಖಂಡರು ಏನು ಸಹಕಾರ ಸಂಘದಿಂದ ಡೆಲಿಗೇಟ್ ಆಗಿ ಬಂದಿದ್ದರು, ಅವರು ಅವಿರೋಧ ಆಯ್ಕೆ ಆಗಿದ್ದಾರೆ. ಒಟ್ಟು ಈಗಾಗಲೇ 8 ಸ್ಥಾನ ಅವಿರೋಧ ಆಯ್ಕೆ ಆಗಿದೆ. ಬರುವಂಥ 5 ಸ್ಥಾನಕ್ಕೆ ಚುನಾವಣೆ 17ನೇ ತಾರೀಕು ಚುನಾವಣೆ ನಡೀತಾ ಇದೆ. ನಾನು ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಸಹಕಾರಿ ಮತದಾರರು ಯಾರಿದ್ದಾರೆ, ನಾನು ಮತದಾರರಲ್ಲಿ ವಿನಂತಿಯನ್ನು ಮಾಡ್ತೀನಿ, ಭಾರತೀಯ ಜನತಾ ಪಾರ್ಟಿ ಮತ್ತು JDSನ ಮೈತ್ರಿಕೂಟಕ್ಕೆ ತಾವು ಬೆಂಬಲವನ್ನು ಕೊಡಬೇಕು. ಮತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಮೈತ್ರಿಕೂಟದ ಉಳಿದ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಮ್ಮ ಚಿಕ್ಕಮಗಳೂರಿನಲ್ಲಿ SL ಭೋಜೇಗೌಡರು ಮತ್ತು CT ರವಿ ಅವರಿಗೆ ಚಿಕ್ಕಮಗಳೂರಿನ ವಿಧಾನ ಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ತಾಲೂಕು ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಸಹಕಾರಿ ಮತದಾರರು ಅದಕ್ಕೆ ಭೋಜೇಗೌಡರು ಮತ್ತು CT ರವಿ ಅವರಿಗೆ ಮತವನ್ನು ಹಾಕಬೇಕು. ಅದೇ ರೀತಿಯಲ್ಲಿ TAPCMS ಅಲ್ಲಿ
ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಮ್ಮ ಕೊಪ್ಪ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಎಚ್ ಕೆ ದಿನೇಶ್ ಅವರು ಸ್ಪರ್ಧೆ ಮಾಡಿದ್ದಾರೆ. ದಿನೇಶ್ ಅವರಿಗೆ TAPCMS ಇಂದ ವೋಟ್ ಹಾಕಬೇಕು ಅದು ಅಂತ. ಅದರಲ್ಲಿ ತಮಗೆ ಗೊತ್ತಿದೆ, ಅದರಲ್ಲಿ ಇರೋದೇ 7 ಓಟು. 7 ಓಟಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ 4 ಮತ್ತು ನಮ್ಮ ಮೈತ್ರಿ JDSನ 1 ಓಟು ಮೂಡಿಗೆರೆಯಿಂದ ಅವ್ರು ಬರ್ತದೆ. ಹಾಗಾಗಿ JDSನ ಓಟು ನಮಗೆ ಹಾಕ್ತೀವಿ ಅಂತ ಅವರು ಮೈತ್ರಿಯ ಪರವಾಗಿ ನಮಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಆ ಸ್ಥಾನವನ್ನು ಗೆಲ್ತೀವಿ. ಜೊತೆಗೆ ಇತರೆ ಕ್ಷೇತ್ರದಲ್ಲಿ, ಸಹಕಾರಿ ಕ್ಷೇತ್ರದ ಇತರೆ ಕ್ಷೇತ್ರದಲ್ಲಿ ಇಡೀ ಜಿಲ್ಲಾವಾರು ಏನು ಇತರ ಕ್ಷೇತ್ರದ ಮತದಾರರಿದೆ, ಅದರಲ್ಲಿ ನಮ್ಮ ಈಗಾಗಲೇ 2 ಬಾರಿ ಅಭ್ಯರ್ಥಿಯಾಗಿ DC ಬ್ಯಾಂಕ್ ಡೈರೆಕ್ಟರ್ ಆಗಿರ್ತಕ್ಕಂಥ ಶ್ರೀಯುತ ರಮೇಶ್ ಅವರು, TL ರಮೇಶ್ ಅವರು ಅದರಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಅವ್ರಿಗೂ ಸಹ ತಾವು ಮತವನ್ನು ಕೊಡಬೇಕು. ಜೊತೆಗೆ ಕೊಪ್ಪದಲ್ಲಿ ನಮ್ಮ ಅದ್ದಡ್ಡ ಸತೀಶ್ ಅಂತ ನಮ್ಮ ಅಭ್ಯರ್ಥಿ ಅಲ್ಲಿದೆ, ಅಲ್ಲೂ ಸಹ ನಮ್ಮ ಅಭ್ಯರ್ಥಿ ಮತವನ್ನು ಕೊಡಬೇಕು ಅಂತೇಳಿ ನಾನು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿ ನಾನು JDS ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮತದಾರರ ಕೈಲಿ, ಸಹಕಾರಿ ಕ್ಷೇತ್ರದ ಎಲ್ಲ ಮತದಾರರ ಕೈಲಿ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ನಮ್ಮ ಉಳಿದಂಥ 5 ಅಭ್ಯರ್ಥಿಗಳನ್ನು ತಾವು ಗೆಲ್ಲಿಸಬೇಕು ಅಂತೇಳಿ, ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಾನು ನಿಮ್ಮೆಲ್ಲರಿಗೆ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ನಿರಂಜನ್ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಅಲ್ಲ. ಇಲ್ಲ, ನಮ್ಮ ಪಕ್ಷದ ಅಭ್ಯರ್ಥಿ ಅಲ್ಲ. ನಮ್ಮ ಪಕ್ಷದ ಅಭ್ಯರ್ಥಿ ಅಲ್ಲ. ನಮ್ಮ ಪಕ್ಷದಿಂದ ನಾವು 2 ಜನ ಅಭ್ಯರ್ಥಿಗಳನ್ನ ನಾವು ಒಂದು ಮೈತ್ರಿ ಧರ್ಮನ ಪಾಲನೆ ಮಾಡಿ ನಮ್ಮ ಪಕ್ಷದ ಮುಖಂಡರು. ಆದರೆ ನಮ್ಮ ಪಕ್ಷದ ಮುಖಂಡರು ಅಂದ ತಕ್ಷಣ ಪಕ್ಷ ಏನು ಸೂಚನೆಯನ್ನು ಕೊಟ್ಟಿದ್ದೀವಿ ಆ ಸೂಚನೆಯನ್ನು ಪಾಲಿಸಿಲ್ಲ, ಸೂಚನೆಯನ್ನು ಧಿಕ್ಕರಿಸಿ ಹೋಗಿದ್ದಾರೆ. ಹಾಗಾಗಿ ನಾವು ನಮ್ಮ ಮತದಾರರಲ್ಲಿ ನಾವು ವಿನಂತಿಯನ್ನು ಮಾಡ್ತೀವಿ, ಭೋಜೇಗೌಡರು ಮತ್ತು ಸಿ ಟಿ ರವಿ ಅವರಿಗೆ ನೀವು ಮತವನ್ನು ಹಾಕಬೇಕು ಅಂತೇಳಿ. ಯಾವುದು ಆ ಕ್ರಮದ ಬಗ್ಗೆ ಈಗಾಗಲೇ ನಾನು ಹಿರಿಯರಲ್ಲಿ ಮಾತಾಡಿದ್ದೀನಿ. ಖಂಡಿತ ಕ್ರಮ ಕೈಗೊಳ್ತೀವಿ. ನೋಡಿ, ವಿಧಾನ ಪರಿಷತ್ತಿನ ಚುನಾವಣೆ ನೀವು ಕ್ಲಿಯರ್ ಆಗಿದೆ. ಅದು ಸನ್ಮಾನ್ಯ ಈಗ ಏನು ಉಪಸಭಾಪತಿ ಆಗಿದ್ದಾರೆ MLC ಪ್ರಾಣೇಶ್ ಅವರ ಚುನಾವಣೆ ನೀವು ಹೇಳ್ತಾ ಇದ್ದೀವಿ. ಆದರೆ ಹೊರಗಡೆ ಆ ರೀತಿಯಾದಂಥ ಒಂದು ಊಹಾಪೋಹ ಇತ್ತು, ಅವರು ಈ ರೀತಿ ಮಾಡಿದ್ದಾರೆ ಅಂತ. ಆದರೆ ನಮ್ಮ ಯಾರ ಗಮನಕ್ಕೂ ಅದು ಇರಲಿಲ್ಲ. ಜೊತೆಗೆ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದರು, ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಆ ಸಂದರ್ಭದಲ್ಲಿ ಬೇಸರ ಆಗಿ ಕೂತಿದ್ದೆ ಬಿಟ್ಟರೆ ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತೇಳಿ ಅದಕ್ಕೆ ಕ್ಲಾರಿಟಿ ಕೊಟ್ಟಿರೋದ್ರಿಂದ ಅವ್ರು ನಮ್ಮ ಪಕ್ಷದಲ್ಲಿ ನಿರಂತರವಾಗಿ ಅವ್ರು ನಮ್ಮ ಉಪಾಧ್ಯಕ್ಷರಾಗಿದ್ದರು. ಅದಾದ ನಂತರ ನಾನು ಜಿಲ್ಲಾಧ್ಯಕ್ಷ ಆದಮೇಲೆ ಅವ್ರು ಉಪಾಧ್ಯಕ್ಷರಾಗಿ ಕಂಟಿನ್ಯೂ ಮಾಡಿದ್ದೀವಿ. ಅವ್ರು ನಿರಂತರ ಅವ್ರ ಸೇವೆ ಪಕ್ಷಕ್ಕೆ ಕೊಟ್ಕೊಂಡು ಬಂದರು. ಅದು ಈ ಬಾರಿ ಪಕ್ಷ ನಿರ್ಣಯ ಮಾಡಿತ್ತು. ಜೊತೆಗೆ ನಮ್ಮ ಸಹಕಾರಿ ಕ್ಷೇತ್ರದಿಂದ ಬಂದಿರತಕ್ಕಂಥ ನಮ್ಮ ಏನು ಈಗ ಡೆಲಿಗೇಟ್ಸ್ ಇದ್ದರು, ನಿರ್ದೇಶಕರು ಏನು ವೋಟರ್ಸ್ ಇದ್ದರು, ಅವರು ಎಲ್ಲರೂ ಈ ಸಲ ಸಿ ಟಿ ರವಿ ಅವರು ಮತ್ತು ಭೋಜೇಗೌಡರು ನಿಲ್ಲಬೇಕು ಅಂತ ಅಪೇಕ್ಷೆ ಇತ್ತು. ಪಾರ್ಟಿನೂ ಅಪೇಕ್ಷೆ ಮಾಡಿತ್ತು ಅವ್ರು ನಿಲ್ಲಬೇಕು ಅಂತೇಳಿ. ಹಾಗಾಗಿ ಪಕ್ಷ ನಿರ್ಣಯ ಮಾಡಿ ನೀವಿಬ್ಬರು ನಿಲ್ಲಬೇಕು ಅಂತೇಳಿ ನಾವು ಸೂಚನೆಯನ್ನು ಕೊಟ್ಟಿದ್ದು. ಅವ್ರಿಗೆ ಪಕ್ಷದ ನಿರ್ಣಯ ಇದು. ಪಕ್ಷ ನಿರ್ಣಯ ಮಾಡಿ ಸೂಚನೆ ಕೊಟ್ಟಿದೆ ಸಿ ಟಿ ರವಿ ಅವರಿಗೆ. ಹಾಗೆ ಭೋಜೇಗೌಡರು ಅವ್ರ ಕ್ಷೇತ್ರ ಕೇಳ್ಕೊಂಡಿದ್ರು, ಆ ಕ್ಷೇತ್ರ ಬಿಟ್ಕೊಟ್ಟಿದ್ದೀವಿ ನಾವು. ಅದು ಅವ್ರ ಕ್ಷೇತ್ರದಿಂದ ಯಾರು ನಿಲ್ಲಬೇಕು ಅದು ಆ ಪಾರ್ಟಿ ನಿರ್ಣಯ ಮಾಡುತ್ತೆ. ಭೋಜೇಗೌಡರು ನಿಂತಿದ್ದಾರೆ. ಪಕ್ಷದ ಏನು ನಿರ್ಣಯ ತಗೊಂಡಿತ್ತು, ಪಕ್ಷದ ನಿರ್ಣಯದ ವಿರುದ್ಧವಾಗಿ ಇವತ್ತು ಸ್ಪರ್ಧೆಯನ್ನು ಮಾಡಿದರೆ ಈಗಾಗಲೇ ನಮ್ಮ ಜಿಲ್ಲಾ ನಾಯಕರುಗಳು ಮತ್ತು ರಾಜ್ಯದ ನಾಯಕರುಗಳಲ್ಲಿ ನಾನು ಮಾತಾಡಿದ್ದೀನಿ. ಕಠಿಣ ಕ್ರಮ ಅಂತೂ ಕೈಗೊಳ್ತೀನಿ. ನನ್ನ ಮುಲಾಜಿಲ್ಲ. ನಾನು ಪಕ್ಷದ ಅಧ್ಯಕ್ಷನಾದಂಥ ಸಂದರ್ಭದಲ್ಲೇ ನಾನು ಹೇಳಿದ್ದೀನಿ, ಹೊಂದಾಣಿಕೆ ರಾಜಕಾರಣ ಮತ್ತು ಈ ಅಡ್ಜಸ್ಟ್ಮೆಂಟ್ ರಾಜಕಾರಣನ ನಾನು ಒಪ್ಪಲ್ಲ. ಯಾರೇ ಈ ರೀತಿಯಾದಂಥ ರಾಜಕಾರಣ ಮಾಡಿದ್ರು ನಾನು ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷನಾಗಿರೋ ತನಕ ನಾನು ಅದನ್ನು ಖಂಡಿಸ್ತೀನಿ ಮತ್ತು ಕಠಿಣವಾದಂಥ ಕ್ರಮವನ್ನು ತಗೊಳ್ತೀನಿ ಅಂತ ಹೇಳಿದ್ದೀನಿ. ಖಂಡಿತ ತಗೊಳ್ತೀನಿ ನಾನು. ನೋಡಿ, ಸಿ ಟಿ ರವಿ ಅವರು ನಮ್ಮದು ಇವತ್ತು ರಾಷ್ಟ್ರೀಯ ನಾಯಕರು ಸರ್. ಯಾವುದೇ ಪಕ್ಷನ ಬಲಪಡಿಸಲಿಕ್ಕೆ MLA MP ಗಳನ್ನ ಗೆಲ್ಲಿಸಲಿಕ್ಕೆ ಕಾರ್ಯಕರ್ತರು ಮುಖಂಡರು ಭಾಳ ಶ್ರಮ ಇದೆ. ಬಾವುಟ ಕಟ್ಟೋದ್ರಿಂದ ಹಿಡಿದು ಧ್ವಜ ಕಟ್ಟೋದ್ರಿಂದ ಎಲ್ಲ ಶ್ರಮ ಇದೆ. ಅಂಥ ಕಾರ್ಯಕರ್ತರು ಮುಖಂಡರು BJP ಇಲ್ವಾ? ಸಿ ಟಿ ರವಿ ಅವರು MLA ಆಗಿರ್ತಕ್ಕಂಥವ್ರು ಪಕ್ಷದಲ್ಲಿ ಉನ್ನತ ಹುದ್ದೆಯನ್ನು ಆಲೋಚಿಸಿರ್ತಾರೆ. ಅವರಿಗೆ DCC ಬ್ಯಾಂಕ್ ಬೇಕಿತ್ತೆ ಅಂತ ಪಬ್ಲಿಕ್ ಮಾತಾಡ್ತಾರೆ. ಅದಕ್ಕೆ ನೀವು BJP ಅಂತ ಸಮರ್ಥರು DCC ಬ್ಯಾಂಕಿಗೆ ಆಯ್ಕೆ ಆಗಂತಾರೆ ಇಲ್ವಾ? ಖಂಡಿತ ನಮ್ಮ ಪಕ್ಷದ ಕಾರ್ಯಕರ್ತರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಮರ್ಥರಿದ್ದಾರೆ. ಆ ಸಮರ್ಥ ಇರೋದ್ರಿಂದನೇ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಬೇಕಾದ್ರೆ ಒಂದು ದೊಡ್ಡ ಪಟ್ಟಿನೇ ಕೊಡಬಲ್ಲೆ ನಾನು. ಎಲ್ಲ ಮುಖಂಡರಿಗೆ ಪಕ್ಷದ ವಿವಿಧ ಒಳ್ಳೊಳ್ಳೆ ಜವಾಬ್ದಾರಿನೂ ಕೊಟ್ಟಿದ್ದೀವಿ. ನಗರಸಭೆ ಅಧ್ಯಕ್ಷರಿಂದ ಹಿಡಿದು ತಾಲೂಕ್ ಪಂಚಾಯತ್, ನೋಡಿ ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆ ಮೇಲೆ ಇಲ್ಲೇನು ನಾವು ಕೂತಿದ್ದೀವಿ ಎಲ್ಲರೂ ನಾವು ಅಧಿಕಾರದ ಹುದ್ದೆಗಳನ್ನ ಅನುಭವಿಸ್ಕೊಂಡು ಬಂದಿದ್ದೀವಿ. ಎಲ್ಲರೂ ಪಕ್ಷದ ಜವಾಬ್ದಾರಿಗಳ ಜೊತೆ
ಅಧಿಕಾರದ ಹುದ್ದೆಗಳನ್ನು ನಾವೆಲ್ಲರೂ ಅಧ್ಯಕ್ಷರಾಗಿ, ನಾನು ನಗರಸಭೆ ಅಧ್ಯಕ್ಷರಾಗಿ ಅಧಿಕಾರವನ್ನು ಮಾಡಿದ್ದೀನಿ, ತಾಲೂಕ್ ಪಂಚಾಯತಿ ಅಧ್ಯಕ್ಷ ಮಾಡಿದ್ದಾರೆ, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಮಾಡಿದ್ದಾರೆ, ನಮ್ಮ KR ಆನಂದಪ್ಪ ಅವರು ಒಂದು ಬಾರಿ DC ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ, ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, KP ವೆಂಕಟೇಶ್ ಅವರು ನಮ್ಮದು ಸ್ಟೇಟ್ ಬೋರ್ಡಿಗೆ ಚೇರ್ಮನ್ ಮಾಡಿದ್ದೀವಿ. ನಾವು ಎಲ್ಲರೂ ಪಕ್ಷ ಯಾವುದೇ ಮುಖಂಡರನ್ನ ಕಡೆಗಣಿಸಿಲ್ಲ. ಸಂದರ್ಭಕ್ಕೆ ಯಾವ ವ್ಯಕ್ತಿ ಸೂಕ್ತ ಅನ್ನೋದಷ್ಟೇ ಪಕ್ಷ ನಿರ್ಣಯ ಮಾಡುತ್ತೆ. ಈ ಬಾರಿ ನಮಗೆ CT ರವಿ ಅವರು DCC ಬ್ಯಾಂಕಿಗೆ ಹೋಗಬೇಕು ಅನ್ನೋದು ಇದು ಪಕ್ಷದ ನಿರ್ಣಯ, ಮತ್ತು CT ರವಿ ಅವರ ನಿರ್ಣಯ ಅಲ್ಲ, ಮತ್ತು CT ರವಿ ಅವರ ಅಪೇಕ್ಷೆನೂ ಇರಲಿಲ್ಲ ಹೋಗಬೇಕು ಅಂತ. ಪಕ್ಷ ನಿರ್ಣಯ ಮಾಡಿತ್ತು ಈ ಬಾರಿ CT ರವಿ ಅವರು DCC ಬ್ಯಾಂಕಿಗೆ ಹೋಗಬೇಕು ಅಂತ. ಪಕ್ಷ ಏನು ನಿರ್ಣಯ ತೊಗೊಂಡಿದೆ, ಕೋರ್ ಕಮಿಟಿಲಿ ನಾವೇನು ನಿರ್ಣಯ ಮಾಡಿದ್ವಿ. ಈಗ ಕೋರ್ ಕಮಿಟಿ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಕೋರ್ ಕಮಿಟಿ ಅಂದರೆ ನಾನಾಗಲಿ CT ರವಿ ಆಗಲಿ 2-3 ಜನ ಇರುವಂಥದ್ದಲ್ಲ, 14 ಜನ ನಮ್ಮ ಕೋರ್ ಕಮಿಟಿಲಿ ಇರ್ತಕ್ಕಂಥವ್ರು. ಚರ್ಚೆಗಳು ನಡೆದ ನಂತರ ಕೋರ್ ಕಮಿಟಿ ನಿರ್ಣಯ ಆಗಿದೆ, CT ರವಿ ಅವರು ಸ್ಪರ್ಧೆ ಮಾಡಬೇಕು ಅಂತೇಳಿ. ಆ ನಿರ್ಣಯದ ಪ್ರಕಾರ CT ರವಿ ಅವರು ಪಕ್ಷದ ಸೂಚನೆಯನ್ನು ಫಾಲೋ ಏನು ಮಾಡಬೇಕು ಅಂತೇಳಿ ಅದನ್ನು ಮಾಡಿದ್ದಾರೆ. ನೋಡಿ, ಸಂಘಟನೆ ಚಿಕ್ಕಮಗಳೂರಲ್ಲಿ CT ರವಿ ಅವರು ಸ್ವಲ್ಪ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಕಳೆದ ಬಾರಿ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಂತರ ಚಿಕ್ಕಮಗಳೂರಲ್ಲೂ ಸಂಘಟನೆಯನ್ನು ಗಟ್ಟಿ ಮಾಡೋದ್ರ ಜೊತೆಗೆ ರಾಷ್ಟ್ರದ ಮೂಲೆ ಮೂಲೆಗಳಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಹಿಂದೆ ಯಾರೂ ಮಾಡದಿರ್ತಕ್ಕಂಥ ಅತಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯವನ್ನು ಮಾಡಿದರು. ಆದರೆ ಜನರಿಗೆ ಏನು ಅನ್ನಿಸ್ತು, CT ರವಿ ಅವರು ಚಿಕ್ಕಮಗಳೂರಲ್ಲಿ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಿತ್ತು. ಆದರೆ ಸಹಕಾರಿ ಕ್ಷೇತ್ರ, ನಾನು ಈಗಾಗಲೇ ಹೇಳಿದೆ, ಸಹಕಾರಿ ಕ್ಷೇತ್ರ ಏನು ಅಂತಂದರೆ ಕಂಪ್ಲೀಟ್ ನಾವು ಆ ರೂಟ್ ಟಚ್ ಮಾಡ್ತೀವಿ, ಆ ಮೂಲಕ್ಕೆ ಹೋಗ್ತೀವಿ. ರೈತರು ಇರ್ಬೋದು, ಮತ್ತವ್ರು ಆ ಮೂಲಕ್ಕೆ ಹೋಗ್ತೀವಿ. ದಿನ ಬೆಳಗ್ಗೆ ಆದರೆ ಸಾಕಷ್ಟು ಸಮಸ್ಯೆಗಳು ರೈತರು ತಗೊಂಡು ಬರ್ತಾರೆ. ಅದನ್ನು ಒಬ್ಬ ಸಮರ್ಥವಾಗಿ ನಮ್ಮ ನಾಯಕರು ಇಲ್ಲಿ DC ಬ್ಯಾಂಕಲ್ಲಿ ಇಟ್ಕೊಂಡು ಅದನ್ನು ಬಗೆಹರಿಸುವಂಥ ಕೆಲಸವನ್ನು ನಮ್ಮ ಬೇರೆ ಎಲ್ಲ ಮುಖಂಡರುಗಳ ಜೊತೆ ಸೇರಿ ಮಾಡಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಆ ಅಪೇಕ್ಷೆಯಂತೆ ಅವರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಜನಕ್ಕೆ ಏನಂದರೆ, ಜನಕ್ಕೆ ಎಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ. ಬೆಳಗ್ಗೆ ಆದರೆ CT ರವಿ ಅವರು ಸಿಗಬೇಕು ಅನ್ನೋ ಅಪೇಕ್ಷೆ ಇದೆ. ಸಲ DC ಬ್ಯಾಂಕ್ನ ನೀವು ಒಂದಷ್ಟು ಭೋಜೇಗೌಡರು ಬರ್ದಂಗೆ ನೋಡ್ಕೊಂಡ್ರಿ ಅಂತ ಹೇಳಿದರು. ಅದರ ಪರವಾಗಿ ಕೋರ್ಟಿಗೆ ಹೋಗಿರೋದು ತಮ್ಮೆಲ್ಲರೂ ಗಮನದಲ್ಲಿದೆ. ಅವತ್ತೇನು JDSನ ಮುಖಂಡರು ಜೊತೆ ಭೋಜೇಗೌಡರು ಕೋರ್ಟಲ್ಲಿ ಅದನ್ನು ಫೈಟ್ ಮಾಡಿದ್ದಾರೆ. ಕೋರ್ಟಲ್ಲಿ ಫೈಟ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲೇ ಬಸವರಾಜಪ್ಪ ಅವರು ಇಲ್ಲೇ ಇದ್ದಾರೆ. ನಮ್ಮ 3 ಜನ, ಯಾರು ಸತೀಶ್ ಇರ್ಬೋದು, ರಾಮಸ್ವಾಮಿ ಇರ್ಬೋದು, ನಿರಂಜನ್ ಇರ್ಬೋದು, ಇವರು 3 ಜನದ ಮೇಲೆ ಏನು ಕೋರ್ಟಿಗೆ ಹೋಗಿದ್ರು. ಕೋರ್ಟಲ್ಲಿ ನಮ್ಮಂತೆ ಆಯಿತು, ಕೋಪೇರೆ ಕೋರ್ಟಲ್ಲಿ ನಮ್ಮಂತೆ ಇದ್ದೀವಿ, ಕಾನೂನಲ್ಲ, ಕೋರ್ಟಲ್ಲಿ ನಮ್ಮಂತೆ ಆಯಿತು. ಅದು ಇಷ್ಟೇ ಕ್ಲಾರಿಟಿ. ಇನ್ನೇನು ನಾನು ಅದ್ರ ಮುಂದಕ್ಕೇನು ಹೋಗಲ್ಲ. ಕಾನೂನಲ್ಲಿ ಏನು ತೀರ್ಮಾನ ಆಯಿತು, ಕಾನೂನು ಅದು ನಾವು ಮಾಡಿರೋದು ಸರಿ ಇದೆ ಅಂತಂತೂ ಆಯಿತು. ತಾವು ಕೇಳ್ದಂಗೆ ಮೈತ್ರಿ ನಮ್ದು ಅವತ್ತಿರಲಿಲ್ಲ. ನಮ್ದು ಇವತ್ತು ಮೈತ್ರಿ ಧರ್ಮ ಇದೆ. ಮೈತ್ರಿ ಧರ್ಮ ಇದ್ದಾಗ ನಮಗೆ ಅವ್ರು ಕೇಳಿದ್ದು 3 ಸೀಟ್ ಕೇಳಿದ್ರು, ಅವರು 3 ಬಿಟ್ಕೊಡ್ಬೇಕು ಅಂತ. ನಾವು 2 ಸೀಟ್ ಬಿಟ್ಕೊಟ್ಟಿದ್ವಿ. 2 ಸೀಟ್ ನಾವು ಬಿಟ್ಕೊಟ್ಟಾಗ ನಾವು ಭೋಜೇಗೌಡರೇ ನಿಲ್ಲಬೇಕು, ಸೋನಲ್ ಗೌಡ್ರೇ ನಿಲ್ಲಬೇಕು, ನಮ್ಮದೇನಿಲ್ಲ. ಅವ್ರ ಪಾರ್ಟಿ, ಅವ್ರ ಮುಖಂಡರುಗಳು ಏನು ತೀರ್ಮಾನ ಮಾಡಿದ್ದಾರೆ ಸರ್? ನೀವು ಮೈತ್ರಿ ಮಾಡ್ಕೊಳ್ಳೋರು ಯಾರ ಜೊತೆ? JDS. ನೀವು ಒಂದು ಸಂದರ್ಭದಲ್ಲಿ ಟೀಕೆ ಮಾಡಿ ಎಷ್ಟರ ಮಟ್ಟಿಗೆ ಅಂದ್ರೆ ಇವ್ರು ಕಳ್ಳರು ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರಿ. ಅವ್ರ ಜೊತೆ ನೀವು ಮೈತ್ರಿ ಮಾಡ್ಕೊಂಡಿದ್ರಿ. ಈಗ ಅದನ್ನು ಜನ ಒಪ್ಕೋಬೇಕು ಅಂತ ಸರ್. ರಾಷ್ಟ್ರದಲ್ಲಿ ಇದು ರಾಷ್ಟ್ರ ಮಟ್ಟದಲ್ಲಾಗಿರ್ತಕ್ಕಂಥ ಮೈತ್ರಿ ತಮ್ಮ ಗಮನಕ್ಕಿದೆ. ಇದು ನಮ್ಮ ಜಿಲ್ಲಾ ಮಟ್ಟದಲ್ಲಾಗಿರ್ತಕ್ಕಲ್ಲ. ರಾಷ್ಟ್ರ ಮಟ್ಟದಲ್ಲಿ ಮೈತ್ರಿ ಧರ್ಮ ಆದಮೇಲೆ ಅದು ರಾಜ್ಯದಲ್ಲಿ ಫಾಲೋ ಮಾಡಿದ್ದಾರೆ. ಅದನ್ನು ನಾವು ಫಾಲೋ ಮಾಡಲೇಬೇಕು. ನಾವು ಮೈತ್ರಿ ಧರ್ಮ ಕಂಟಿನ್ಯೂ ಮಾಡಿಕೊಂಡು ಹೆಂಗಿದ್ದಾರೆ ಹಂಗಿದ್ರಲ್ಲಿ ಅಲ್ಲ, ಅದು ಅವರು ಅಭ್ಯರ್ಥಿಗಳು ಯಾರ್ಯಾರು ಹಾಕ್ತಾರೆ ಅನ್ನೋದನ್ನ ನಾವು ಮೂಗು ತೋರ್ಸಕ್ಕಾಗಲ್ಲ. ಅದನ್ನ ಅವ್ರ ಮುಖಂಡರುಗಳು ಯೋಚನೆ ಮಾಡಬೇಕು. ನೀವು ಹಿಂದೆ ಬೈದಿರಿ ಜಯಕುಮಾರ್ ಸರಿ ಇಲ್ಲ ಅಂತ. ಈಗ ಅರ್ಧ ಜಯಕುಮಾರ್ಗೆ ನಿಮ್ಮ ಮೈತ್ರಿ ಜಯಕುಮಾರ್ ಚೇಂಜ್ ಆಗಿದ್ದಾರೆ. ಈಗ ಚೇಂಜ್ ಆಗಿದ್ದೀರಿ ಅಲ್ಲ, ಚೇಂಜ್ ಆಗಿದೆ, ಬದಲಾಗಿದ್ದಾರೆ ಅಂತ. ಅದೇ ಬದಲಾಗಿದ್ದಾರೆ ಅಂತ. ಈಗ ಮರೆತು ಮುನ್ನಡೆಯುವುದು ಮನುಷ್ಯನ ಸ್ವಾಭಾವಿಕ ಗುಣ. ಇದೇ ಉತ್ತರ. ಇವತ್ತು ಭಾರತೀಯ ಜನತಾ ಪಾರ್ಟಿ JDS ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಜಿಲ್ಲೆಯಲ್ಲಿ ಮುಂದೆ ಬರುವಂಥ ಎಲ್ಲ ಚುನಾವಣೆಯನ್ನು ನಾವು ಒಟ್ಟಾಗಿ ಎದುರಿಸಿ ಗೆಲ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಸೋಮಣ್ಣ, ಹಿರೇಮಗಳೂರು ಪುಟ್ಟಸ್ವಾಮಿ, KP ವೆಂಕಟೇಶ್, ಮಹೇಶ್, ಆನಂದಪ್ಪ, ಬಸವರಾಜಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.